ಕೆಲವೊಂದು ಸಿನಿಮಾಗಳು ಹೇಗಂದರೆ ಸಿನಿಮಾದಲ್ಲಿ ಇರುವಂಥ ಕತೆ ಸ್ಟ್ರಾಂಗ್ ಆಗಿಲ್ಲ ಅಂದರೂ ಸಿನಿಮಾದಲ್ಲಿ ಇರುವಂಥ ಕೋರ್ ಕಾನ್ಸೆಪ್ಟ್ ಹಾಗೆ ಎಮೋಷನ್ ಕನೆಕ್ಟ್ ಆಯಿತು ಅಂದ್ಕೊಂಡ್ಬಿಡಿ, ಸಿನಿಮಾ ಆಟೋಮೆಟಿಕ್ಲಿ ಕನೆಕ್ಟ್ ಆಗಿಬಿಡುತ್ತೆ. ತೆಲ್ಸು ಕದಾ ಇದರಲ್ಲಿ ಸ್ಟಾರ್ ಬಾಯ್ ಸಿದ್ದು ಹಾಗೆ ಶ್ರೀನಿಧಿ ಶೆಟ್ಟಿ, ರಾಶಿಖನ್ನಾ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂಥ ಚಿತ್ರ. ಇನ್ನು ಈ ಸಿನಿಮಾನ ನಾನು ಒಂದು ಲವ್ ಸ್ಟೋರಿ ಸಿನಿಮಾ ಅಂತ ನೋಡಿದೆ. ಆದರೆ ಸಿನಿಮಾ ನೋಡಾದ್ಮೇಲೆ ನನಗೆ ಗೊತ್ತಾಗಿದ್ದು ಇದೊಂದು ಒಂಥರ ಎಮೋಷನ್ ವಿತ್ ಫ್ಯಾಮಿಲಿ ಲವ್ ಡ್ರಾಮಾ ಸಿನಿಮಾ ಅಂತ. ಆ್ಯಕ್ಚುಲಿ ಏನಂದರೆ ಸಿನಿಮಾದ ಡೈರೆಕ್ಟರ್ ಒಬ್ಬರು ಲೇಡಿ ಅಂತ ಕೇಳಿ ತುಂಬ ಶಾಕ್ ಆಯಿತು. ಇನ್ನು ಈ ಸಿನಿಮಾ ನೋಡಿದಾದ್ಮೇಲೆ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಸಿನಿಮಾದ ಹೀರೋ ಆದ ವರುಣ್ ಒಬ್ಬ ಅನಾಥ. ಇವನು ಚಿಕ್ಕ ವಯಸ್ಸಿನಿಂದಲೂ ಕೂಡ ಯಾವುದೇ ರಿಲೇಷನ್ಶಿಪ್ ಹಾಗೆ ಲವ್ ಇಲ್ಲದೆ ಬೆಳೆದಿರ್ತಾನೆ. ಸೊ ಈ ರೀತಿ ಕಂಡೀಷನಲ್ಲಿ ಬೆಳೆದಿರೋ ಹೀರೋಗೆ ಫ್ಯೂಚರ್ನಲ್ಲಾದರೂ ಒಂದೊಳ್ಳೆ ರೀತಿ ಫ್ಯಾಮಿಲಿ ಸಿಗಬೇಕು ಅಂತ ಅಂದ್ಕೊಂಡಿರ್ತಾನೆ. ಸೊ ಅದು ಯಾವ ರೀತಿ ಲವ್ ಹಾಗೆ ಫ್ಯಾಮಿಲಿ ಸಿಗಬೇಕು ಅಂತ ಫುಲ್ ಕ್ಲಾರಿಟಿ ಆಗಿರ್ತಾನೆ. ಸೊ ಮುಂದೆ ಇವನ ಜೀವನದಲ್ಲಿ ಇಬ್ಬರು ಹುಡುಗಿಯರಿಂದ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದಂದರೆ ಇದರ ಸಿಂಪಲ್ ಸ್ಟೋರಿನ ತುಂಬ ಎಫೆಕ್ಟಿವ್ ಆಗಿ ಅದರಲ್ಲೂ ಪ್ಯೂರ್ ಎಮೋಷನ್ ಜೊತೆ ಪ್ರೆಸೆಂಟ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆ ಎಮೋಷನ್ ತುಂಬ ಎಫೆಕ್ಟಿವ್ ಆಗಿ ಕನೆಕ್ಟ್ ಆಯಿತು. ಹಾಗೆ ಸಿನಿಮಾದಲ್ಲಿ ಬರುವಂಥ ಎಮೋಷನ್ ಡ್ರಾಮಾ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಸೆಕೆಂಡ್ ಹಾಫ್ನಲ್ಲಿ ಬರುವಂಥ ಲವ್ ವಿತ್ ಎಮೋಷನ್ ಸೀನ್ಸ್ಗಳು ತುಂಬ ಚೆನ್ನಾಗಿ ಕನೆಕ್ಟ್ ಆಗೋದಲ್ಲದೆ ಎಮೋಷ್ನಲ್ ಆಗಿ ಮಾಡಿಬಿಡುತ್ತೆ. ಹಾಗೆ ಸಿನಿಮಾದಲ್ಲಿ ಕ್ರಿಯೇಟ್ ಆಗುವಂಥ ಸಿಚುವೇಶನ್ ಸೀನ್ಸ್ಗಳು ಒಂದಕ್ಕಿಂತ ಇನ್ನೊಂದು ಕ್ರಿಟಿಕಲ್ ಕಂಡೀಷನ್ಗೆ ಹೋಗುತ್ತೆ. ಸಿನಿಮಾದಲ್ಲಿ ಮೇಯ್ನಾಗಿ ವರ್ಕ್ ಆಗಿದ್ದೆ ಸಿನಿಮಾದಲ್ಲಿ ಇರುವಂಥ ಗಿಲ್ಟಿ ಲವ್. ಈ ಗಿಲ್ಟಿ ಲವ್ ಸ್ಟೋರಿ ಒಂಥರ ಫ್ರೆಶ್ ಆಗಿತ್ತು ರೀ. ಇನ್ನು ಸಿನಿಮಾದ ಸ್ಟೋರಿ ಮೇಲೆ ನಾವು ಸ್ಟಾರ್ಟಿಂಗಿಂದಲೇ ಇನ್ವಾಲ್ವ್ ಆಗಿರ್ತೀವಿ. ಆ್ಯಂಡ್ ಅಲ್ಲಿಂದ ನಾವು ಸಿನಿಮಾ ಎಂಡ್ ಆಗೋ ತನಕ ಅದರಿಂದ ಹೊರಗೆ ಬರೋದೇ ಇಲ್ಲ, ಅಷ್ಟು ಎಫೆಕ್ಟಿವ್ ಆಗಿ ನಮ್ಮನ್ನು ಹಿಡಿದಿಟ್ಟುಕೊಳ್ಳುತ್ತೆ. ಹಾಗೆ ಸಿನಿಮಾದಲ್ಲಿ ಬರುವಂಥ ಕಾಮಿಡಿ ಸೀನ್ಸ್ಗಳು ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಬರುವಂಥ ಲೈಟ್ ಲವ್ ಸ್ಟೋರಿ ಹಾಗೆ ವಿತ್ ಮೆಲೋಡಿ ಡ್ರಾಮಾ ತುಂಬ ಚೆನ್ನಾಗಿತ್ತು. ಒಂಥರ ಫ್ರೆಶ್ನೆಸ್ ಫೀಲ್ ಕೊಡ್ತು ಅಂತೀನಿ. ಹಾಗೆ ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಬರುವಂಥ ಪ್ಯೂರ್ ಎಮೋಷನ್ನೇ ಸಿನಿಮಾನ ಎಫೆಕ್ಟಿವ್ ಆಗಿ ಕನೆಕ್ಟ್ ಆಗೋ ರೀತಿ ಮಾಡಿದ್ದು ಅಂತೀನಿ. ಇನ್ನು ಸಿನಿಮಾದ ಸಾಂಗ್ಸ್ಗಳು ಹಾಗೆ BGMsಗಳು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವುಗಳ ಜೊತೆಗೆ ಸ್ಕ್ರೀನ್ ಪ್ಲೇ ಹಾಗೆ ಸಿನಿಮಾಟೋಗ್ರಫಿನೂ ಕೂಡ ತುಂಬ ಚೆನ್ನಾಗಿತ್ತು. ಇನ್ನು ಇದರ ನೆಗೆಟಿವ್ಸ್, ಸಿನಿಮಾದಲ್ಲಿ ಅಲ್ಲಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಕಾಣಿಸಿದ್ರು ಕೂಡ ಅದು ಸಿನಿಮಾ ನೋಡ್ತಿರುವಾಗ ಅಷ್ಟೇನು ಪ್ರಾಬ್ಲಮ್ ಅನಿಸಿಲ್ಲ. ಸಿನಿಮಾ ಸ್ಟಾರ್ಟಿಂಗಿಂದ ಒಂದು ಫ್ಲೋ ಅಲ್ಲಿ ಹೋಗ್ತಾ ಇರುತ್ತೆ. ಆ್ಯಂಡ್ ಅದರ ಜೊತೆ ನಾವು ಕೂಡ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಸೊ ಆದ್ದರಿಂದ ಆ ಸ್ಟೋರಿಗೆ ನಾವು ಕನೆಕ್ಟ್ ಆಗಿರ್ತೀವಿ. ಸಿನಿಮಾದಲ್ಲಿ ಅಂಥ ಮೇಜರ್ ಆಗಿ ಏನು ನೆಗೆಟಿವ್ ಅಂತ ನನಗೆ ಕಾಣಿಸ್ಲಿಲ್ಲ ಅಂತೀನಿ. ಇನ್ನು ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಒಳ್ಳೆ ಸಿನಿಮಾ. ಅದರಲ್ಲೂ ನೀವೇನಾದರೂ ಅದೇ ಹಳೆ ರೊಟೀನ್ ಟೆಂಪ್ಲೇಟ್ ಲವ್ ಸ್ಟೋರಿ ಸಿನಿಮಾಗಳನ್ನು ನೋಡಿ ಬೇಜಾರಾಗಿದ್ದರೆ ಈ ಸಿನಿಮಾನ ನೋಡ್ಬೋದು. ಒಂಥರ ಫ್ರೆಶ್ ಆಗಿದೆ. ಹಾಗೆ ಅದಕ್ಕೆ ತಕ್ಕಂಗೆ ಸೀನ್ಸ್ಗಳು ಕೂಡ, ಸೊ ಅದಕ್ಕೆ ತಕ್ಕಂಗೆ ಸಿನಿಮಾದಲ್ಲಿ ಎಮೋಷನ್ ಕೂಡ ಚೆನ್ನಾಗಿದೆ. ನೀವೇನಾದರೂ ಒಂದೊಳ್ಳೆ ಸ್ಟೋರಿ ಇರುವಂಥ ಸಿನಿಮಾ ನೋಡ್ಬೇಕು ಅಂದ್ಕೊಂಡಿದ್ರೆ ಈ ಸಿನಿಮಾ ಬೆಸ್ಟ್ ಆಪ್ಷನ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದರೆ ಎಸ್ ನೋಡ್ಬೋದು, ಒಂದೆರಡು ಸೀನ್ಸ್ಗಳನ್ನ ಅವಾಯ್ಡ್ ಮಾಡಿದ್ರೆ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದ್ದಾದ್ಮೇಲೆ ನನಗನ್ಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ಗೆ ಬರೋ ಕಂಟೆಂಟ್ ಏನಾದರೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.